ಜೋಯಿಡಾ ತಾಲೂಕಿನ ಈರಂಗುಳ ಗ್ರಾಮದಲ್ಲಿ ಅಪಾರ ಜನಸಾಗರದ ನಡುವೆ ಅಗಲಿದ ವೀರ ಯೋಧ ಈಶ್ವರ್ ನಾಯ್ಕ್ ಅಂತ್ಯ ಸಂಸ್ಕಾರ. ಅನಾರೋಗ್ಯಗೊಂಡು ದೆಹಲಿಯ ಆರ್ಮಿ ಮೆಡಿಕಲ್ ಕೋರ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದ ಭಾರತೀಯ ಸೇನೆಯಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದ ಈಶ್ವರ್ ನಾಯ್ಕ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದು, ಮೃತರ ಅಂತ್ಯಕ್ರಿಯೆಯು ಅವರ ಹುಟ್ಟೂರು ಜೋಯಿಡಾ ತಾಲೂಕಿನ ಈರಂಗಳ ಗ್ರಾಮದಲ್ಲಿ ಇಂದು ಮಂಗಳವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅಪಾರ ಜನಸಾಗರದ ನಡುವೆ ಜರುಗಿತು. ಅಮರ್ ರಹೇ ಅಮರ್ ರಹೇ ಈಶ್ವರ್ ಅಮರ್ ರಹೇ ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಜವಾನ್ ಎಂಬ ಜಯಘೋಷದ ನಡುವೆ ಸರಕಾರಿ ಗೌರವದೊಂದಿಗೆ ಮೃತ ಯೋಧ ಈಶ್ವರ್ ನಾಯ್ಕ್ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಯಿತು. ಭಾರತೀಯ ಸೈನ್ಯದಲ್ಲಿ ಈಶ್ವರ್ ನಾಯ್ಕ್ ನರ್ಸಿಂಗ್ ಅಸಿಸ್ಟೆಂಟ್ ಆಗಿ ದೆಹಲಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಅನಾರೋಗ್ಯಗೊಂಡಿದ್ದ ಅವರನ್ನು ದೆಹಲಿಯ ಆರ್ಮಿ ಮೆಡಿಕಲ್ ಕೋರ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಅಂತಿಮವಾಗಿ ಮೊನ್ನೆ ಶನಿವಾರ ವಿಧಿವಶರಾಗಿದ್ದರು. ಇಂದು ಮಂಗಳವಾರ ಜೋಯಿಡಾಕ್ಕೆ ಆಗಮಿಸಿದ ಪಾರ್ಥಿವ ಶರೀರವನ್ನು ಜೋಯಿಡಾ ತಾಲೂಕು ಕೇಂದ್ರದ ಹತ್ತಿರದಲ್ಲಿರುವ ಶಿವಾಜಿ ವೃತ್ತದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು. ಜೋಯಿಡಾ ತಾಲೂಕಾಡಳಿತ ಮತ್ತು ಮಾಜಿ ಸೈನಿಕರ ಸಂಘ ಹಾಗೂ ಸಾರ್ವಜನಿಕರಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆದು ಅಂತಿಮ ನಮನಗಳನ್ನು ಸಲ್ಲಿಸಿದರು. ಇದಾದ ನಂತರ ಪಾರ್ಥಿವ ಶರೀರ ಸ್ವಗ್ರಾಮ ಈರಂಗುಳ ಗ್ರಾಮಕ್ಕೆ ಆಂಬ್ಯುಲೆನ್ಸ್ ಮೂಲಕ ಕರೆದೊಯ್ಯಲಾಯಿತು. ಮನೆಯಲ್ಲಿ ಪತ್ನಿ, ತಾಯಿ ಸೇರಿದಂತೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ದೇವಳಿ ಸಮಾಜದ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಜರುಗಿತು. ನೂರಾರು ಸಂಖ್ಯೆಯಲ್ಲಿ ಈರಂಗುಳ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಜಮಾಯಿಸಿದ್ದರು. ಅವರ ಸಮ್ಮುಖದಲ್ಲಿ ಮೃತ ಸೈನಿಕ ಈಶ್ವರ್ ನಾಯ್ಕ್ ಮೃತದೇಹವನ್ನು ಚಿತೆಗೆ ಏರಿಸಲಾಯಿತು. ಅಣ್ಣನಿಂದ ಚಿತೆಗೆ ಅಗ್ನಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಅಮರ್ ರಹೇ ಈಶ್ವರ್ ಘೋಷಣೆ ಮುಗಿಲು ಮುಟ್ಟಿತ್ತು. ದೆಹಲಿಯ BS ಆಸ್ಪತ್ರೆಯಿಂದ ಬಂದಿರುವ ಅಧಿಕಾರಿಗಳು, ತಾಲೂಕಾಡಳಿತ, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಸಂತೋಷ್ ಸಾವಂತ್ ಹಾಗೂ ಮುಖಂಡರಾದ ರಮೇಶ್ ನಾಯ್ಕ್ ಸೇರಿ ಮೃತರ ಪತ್ನಿಗೆ ರಾಷ್ಟ್ರಧ್ವಜವನ್ನು ಹಸ್ತಾಂತರ ಮಾಡಿದರು. ದಿವಂಗತ ಈಶ್ವರ್ ನಾಯ್ಕ್ ಅವರ ಮನೆಗೆ ಹೋಗಲು ಮುಖ್ಯ ರಸ್ತೆಯಿಂದ ಸುಮಾರು 1 ಕಿಲೋಮೀಟರ್ ದೂರವಿದೆ. ಮಳೆಗಾಲದಲ್ಲಿ ಮಣ್ಣಿನ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಕೂಡ ಹೋಗಲು ಅಸಾಧ್ಯವಾಗಿದೆ. ಸ್ಥಳೀಯರು ಹೆಗಲ ಮೇಲೆ ಹೊತ್ತು ಶವಪೆಟ್ಟಿಗೆ ಮನೆ ತನಕ ಸಾಗಿಸಿದ ಘಟನೆಯೂ ನಡೆಯಿತು. ತಾಲೂಕಾಡಳಿತದ ಪರವಾಗಿ ಉಪತಹಶೀಲ್ದಾರ್ ಸಂಜೀವ್ ಭಜಂತ್ರಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭಾರತಿ ಎನ್, 29 ಬೆಟಾಲಿಯನ್ NCC ಕಾರವಾರ, ಸ್ಟೇಷನ್ HQ ಬೆಳಗಾವಿ, BS ಹಾಸ್ಪಿಟಲ್ ದೆಹಲಿ, PSI ಜಗದೀಶ್ ನಾಯ್ಕ್ ಸೇರಿದಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಊರಿನ ಮುಖಂಡರಾದ ದತ್ತಾ ಗೌಡ, PV ದೇಸಾಯಿ, ರಮೇಶ್ ನಾಯ್ಕ್, ರಫೀಕ್ ಕಾಜಿ, ಆನಂದ್ ಬೋಕ್ಲೆ ಮುಂತಾದವರು ಉಪಸ್ಥಿತರಿದ್ದರು. ಮುಖಂಡರಾದ ರಮೇಶ್ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಸಂತೋಷ್ ಸಾವಂತ್ ಮತ್ತು ಸಂಘದ ಎಲ್ಲ ಸದಸ್ಯರ ಸಹಕಾರದಿಂದ ಅಂತ್ಯಕ್ರಿಯೆಯು ನಡೆಯಿತು. ಜೋಯಿಡಾ ತಾಲೂಕಿನ ಹೆಮ್ಮೆಯ ಪುತ್ರ, ವೀರ ಯೋಧ ಈಶ್ವರ್ ನಾಯ್ಕ್ ಅವರ ಅಗಲಿಕೆಗೆ ಇಡೀ ಜೋಯಿಡಾ ತಾಲೂಕೆ ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದೆ. बोलो भारत माता की। नंबर 2 तुम्हाला नंबर मेजर होता बघू शकतो 28 नहीं दूसरा नंबर पहिलेचा नंबर नाते तो असा ते बारीक मोबाईल मोठ्या मोबाईल
ಹೇಳ್ಬೇಕಾ